These 3 days, we have come here to practice no problem consciousness. When you go back home, take this no problem consciousness with you and spread it. You can do whatever you want, no problem. Others can do whatever they want, no problem. ಈ 3 ದಿವಸಗಳ ಕಾಲ ನಾವು ಇಲ್ಲಿಗೆ ಬಂದಿರತಕ್ಕಂಥದ್ದೇ ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂತಹ ಅಭ್ಯಾಸವನ್ನು ಮಾಡುವುದು. ಪ್ರತಿಯೊಬ್ಬರೂ ಕೂಡ ಇಲ್ಲಿಂದ ಹೋದ ಮೇಲೂ ಕೂಡ ಮನೆಯಲ್ಲಿ ಅದೇ ರೀತಿಯ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಬೇರೆಯವರಿಗೂ ಕೂಡ ತಿಳಿಸ್ತಕ್ಕಂಥದ್ದು. Finally, I will give you 2 examples of no problem. Can I give you 2 examples? ಅಂತಿಮವಾಗಿ ಕೊನೆಯದಾಗಿ ಸಮಸ್ಯೆ ರಹಿತತಕ್ಕೆ 2 ಮುಖ್ಯ ಉದಾಹರಣೆಗಳನ್ನು ನೋಡೋಣ. I am telling you what happened. ಒಂದು ಬಾರಿ ಏನಾಯಿತು ಅಂತ ತಿಳ್ಕೊಂಬೋಣ. About 200 years back, 200 ವರ್ಷಗಳ ಹಿಂದೆ British rule in India, ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ಭಾರತದಲ್ಲಿ, in Uttar Pradesh, ಉತ್ತರ ಪ್ರದೇಶದಲ್ಲಿ one British officer, very cruel fellow, ಒಬ್ಬ ಬ್ರಿಟಿಷ್ ಅಧಿಕಾರಿ ತುಂಬ ದುರಾಡಳಿತದಲ್ಲಿ ಇರ್ತಕ್ಕಂಥವನು. he was heckling all Indian yogis. ಅವರು ಈ ನಮ್ಮ ಭಾರತದ ಯೋಗಿಗಳನ್ನು ತುಂಬ ಕಷ್ಟಕ್ಕೆ ಈಡು ಮಾಡ್ತಾ ಇದ್ದ. This is all stupid nonsense, all these people, he was saying. ಭಾರತದ ಯೋಗಿಗಳನ್ನು ಟೀಕೆಗೆ ಒಳಪಡಿಸ್ತಾ ಇದ್ದ. Then one of his fellows said, "Sir, there is one yogi here in this town." ಅವರಲ್ಲಿಯೇ ಒಬ್ಬರು ಹೇಳ್ತಾ ಇದ್ರು, ಈ ಯೋಗಿಗಳಲ್ಲಿ ಇವರಲ್ಲಿ ಒಬ್ಬರು ಅತ್ಯಂತ ಅದ್ಭುತವಾದ ವಿಶೇಷವಾದ ಯೋಗಿ ಇದ್ದಾರೆ ಅಂತ ಹೇಳಿ. He said, "You call him here." ಹಾಗಾದರೆ ಅವರನ್ನ ಇಲ್ಲಿಗೆ ಕರೆತರಿಸಿ ಅಂತಲೂ ಕೂಡ ಹೇಳಿದ್ರು. He called him. So he was standing in front of him, this British officer. ಕರೆದ್ರು, ಆ ಬ್ರಿಟಿಷ್ ಅಧಿಕಾರಿಯ ಮುಂದೆ ನಿಲ್ಲಿಸಿದ್ರು. The British officer said, "Are you a yogi?" ಬ್ರಿಟಿಷ್ ಆಫೀಸರ್ ಅವರನ್ನ ಕೇಳಿದ್ರು, ನೀವು ಯೋಗಿನಾ ಅಂತ. He said, "Yes." ಅವರು ಹೇಳಿದ್ರು, ಹೌದು, ನಾನು ಯೋಗಿ. What did he say? Yes. Like this, everybody. Yes. Yes. Oh, then you know what he did, British officer? He removed his sword, cut his hand. ತಕ್ಷಣದಲ್ಲಿಯೇ ಬ್ರಿಟಿಷ್ ಅಧಿಕಾರಿ ತನ್ನಲ್ಲಿರ್ತಕ್ಕಂತಹ ಕತ್ತಿಯನ್ನು ತೆಗೆದು ಯೋಗಿಯ ಕೈಯನ್ನು ಕತ್ತರಿಸಿದ್ರು. The hand fell on the floor. ಆ ಕೈ ಕಟ್ಟಾಗಿರ್ತಕ್ಕಂತಹದ್ದು ಕೆಳಗಡೆ ನೆಲದ ಮೇಲೆ ಬಿತ್ತು. And this yogi, with his right hand, he took the left hand, attached here, and said, again he said, "No, I am a yogi," and went off. ಬಲಗೈಯಿಂದ ಕಟ್ಟಾಗಿರ್ತಕ್ಕಂತಹ ಎಡಗೈಯನ್ನು ಮತ್ತೆ ಜೋಡಿಸ್ಕೊಂಡ. That is yoga. ಅದು ನಿಜವಾದ ಯೋಗ. That is India. ಅದು ನಮ್ಮ ಭಾರತ. That is no problem. ಅದನ್ನೇ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. Actually it happened. ಇದು ನಿಜವಾಗಿಯೂ ಕೂಡ ಆಗಿರ್ತಕ್ಕಂತಹ ಘಟನೆ ಇದು. One more example. ಮತ್ತೊಂದು ಉದಾಹರಣೆ ಈಗ From Raghavendra Swami. ರಾಘವೇಂದ್ರ ಸ್ವಾಮಿಗಳ. You know that example? How many people know what I am going to say? Raghavendra Swami was called by Nizam ನಿಜಾಮರ ಮೂಲಕ ರಾಘವೇಂದ್ರ ಸ್ವಾಮಿಗಳು ಕರೆಸಲ್ಪಟ್ಟು to insult him. ಅವಮಾನಕ್ಕೆ ಈಡು ಮಾಡಿದ್ರು ಅವರನ್ನ. So he was called Raghavendra Swami. Raghavendra Swami with his disciples he entered Hyderabad Nawab. ಹೈದರಾಬಾದ್ ನವಾಬ್ ಅವರ ಆಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ಅವರ ಎಲ್ಲ ಅನುಯಾಯಿಗಳ ಜೊತೆ ಬಂದರು. The Nawab said, "I want to give you Nazrana. I want to give you gifts." ನವಾಬರು ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ, ನಿಮಗೆ ಒಂದು ಬಹುಮಾನವನ್ನು ಕೊಡಬೇಕಾಗಿದೆ ಅಂತ ಹೇಳಿ. So in a plate he put all meat pieces. ಒಂದು ತಟ್ಟೆಯಲ್ಲಿ ಎಲ್ಲ ಮಾಂಸದ ಆಹಾರವನ್ನ ಇಟ್ಟಿದ್ರು. And put a cover over it. ಅದರ ಮೇಲೆ ಒಂದು ಬಟ್ಟೆಯನ್ನ ಹಾಕಿದ್ರು. Swamiji, please take it. ಸ್ವಾಮೀಜಿಗಳಿಗೆ ಕರೆದು ಅವರು ಅದನ್ನ ಕೊಡ್ಲಿಕ್ಕೆ ಹೋದರು. For Raghavendra Swami there is no problem. Is there any problem for him?
Is it okay? I take it. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು ನನಗೇನು ಸಮಸ್ಯೆ ಇಲ್ಲ, ನಾನು ತಗೊಳ್ತೀನಿ ಅಂತ. He took the plate, ಆ ಪ್ಲೇಟನ್ನು removed the lid, and he saw all fruits. ಬಟ್ಟೆಯನ್ನು ತೆಗೆದರು, ಅಲ್ಲಿ ಎಲ್ಲವೂ ಕೂಡ ಹಣ್ಣು ಹಂಪಲುಗಳು ಇತ್ತು. That is yoga. ಅದು ಯೋಗ, That is India. ಅದು ಭಾರತ. That is no problem. ಅದನ್ನೇ ಸಮಸ್ಯೆ ಇಲ್ಲ ಅಂತ ಹೇಳ್ತಕ್ಕಂಥ. One more example I'll give you. ಮತ್ತೊಂದು ಎಕ್ಸಾಂಪಲ್, ಉದಾಹರಣೆ. There was a big stone, ಒಂದು ದೊಡ್ಡ ಕಲ್ಲು, very big stone. ತುಂಬಾ ತುಂಬಾ ದೊಡ್ಡದಾದದ್ದು. Okay. Some people broke it. ಕೆಲವರು ಅದನ್ನ ಒಡೆದ್ರು. It broke into two. ಅದು ಎರಡು ಭಾಗ ಆಯಿತು. From the middle, one frog came out. ಆ ಎರಡು ಭಾಗದ ಮಧ್ಯದಿಂದ ಕಲ್ಲಿನಿಂದ ಒಂದು ಕಪ್ಪೆ ಹೊರಗೆ ಬಂದಿತ್ತು. It jumped out of the stone. ಅದು ಕಲ್ಲಿಂದ ಹೊರಗಡೆ ಹಾರ್ತಿತ್ತು. We don't know from how many hundreds and thousands of years the frog was there. ಅದರಲ್ಲಿ ಅನೇಕಾನೇಕ ಕಪ್ಪೆಗಳು ಕೂಡ ಇದ್ದುವು ಅಂತ. Only one kappa. ಅನೇಕ ವರ್ಷಗಳಿಂದ Very bad man. ಆ ಒಂದು ಕಲ್ಲಿನಲ್ಲಿ ಒಂದು ಕಪ್ಪೆ ಇತ್ತು ಅಂತ. He is creating problems for me. But no problem. Yes. So that frog is sitting in the stone for hundreds of years. ಆ ಕಲ್ಲಿನ ಒಳಗಡೆ ಆ ಒಂದು ಕಪ್ಪೆ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಕೂತಿತ್ತು. Why can't we sit like that? ಹಾಗಾದ್ರೆ ನಾವ್ ಯಾಕೆ ಒಂದು ಕಡೆ ಕೂತ್ಕೊಳ್ಬಾರ್ದು? Why are we bothered about problems? ಯಾಕೆ ಅದನ್ನು ಒಂದು ಸಮಸ್ಯೆ ಅಂತ, ಕಷ್ಟ ಅಂತ ತಿಳಿತೀವಿ? The little frog stayed alive in hibernation for hundreds and thousands of years. When you break the stone, the frog came out. ಅನೇಕ Where is the problem for us? ಕಪ್ಪೆ ಕಲ್ಲು ಒಡೆದ ಮೇಲೆ ಹೊರಗೆ ಬಂದಿರತಕ್ಕಂಥ. No problem for kappa. Where is the problem for you? ಕಪ್ಪೆಗೆ ಇಲ್ಲದೆ ಇರತಕ್ಕಂಥ ಸಮಸ್ಯೆ ನಮಗೆ ಯಾಕೆ? Any problem? One more example I'll give you. You know Bhishma? Bhishma Pitamaha. He was sleeping on the bed of arrows. ಭೀಷ್ಮ ಪಿತಾಮಹರು ಈ ಒಂದು ಬಾಣಗಳ ಶಯ್ಯೆಯಲ್ಲಿ ಮಲಗಿದ್ರು. Was he crying? ಆ ಸಂದರ್ಭದಲ್ಲಿ ಏನು ಕೂಡ ಅವರು ಅತ್ತಿಲ್ಲ. But in our AC room, we are on the bed, we are sleeping and crying about husband and wife. Stupid husband, stupid wife, stupid husband. My life has been spoiled. AC room, sleeping on the AC bed. Why can't we be like Bhishma Pitamaha? Why can't we be like that frog? Why can't we be like that Indian yogi from Lucknow? Why can't we be like Raghavendra Swami? హలో ఫ్రెండ్స్, పిఎంసి ఆన్లైన్ని సబ్స్క్రైబ్ చేసుకోండి. సరికొత్త అప్డేట్స్ కోసం బెల్ బటన్ని నొక్కండి.